ರಾಜಕುಮಾರಿ ಎಂದೇ ಖ್ಯಾತಿ ಗಳಿಸಿರುವ ಅಮೆರಿಕದ ಗಾಯಕಿ ಬ್ರಿಟ್ನಿ ಸ್ಪಿಯರ್ಸ್ ಅವರನ್ನ ಬಂಧಿಸಲಾಗಿದೆ. ಸ್ಪಿಯರ್ಸ್ ಮದ್ಯ ಮತ್ತು ಮಾದಕ ದ್ರವ್ಯಗಳ ಪ್ರಭಾವದಿಂದ ಬಿಎಂಡಬ್ಲ್ಯೂ ಕಾರನ್ನ ಅನಿಯಮಿತವಾಗಿ ಹೆಚ್ಚಿನ ವೇಗದಲ್ಲಿ ಹೆದ್ದಾರಿಯಲ್ಲಿ ಚಲಾಯಿಸಿರುವಂತಹ ಆರೋಪ ಕೇಳಿಬಂದಿದ್ದು, ಇತ್ತೀಚೆಗೆ ಆಕೆಯನ್ನ ಬಂಧಿಸಲಾಗಿದೆ. ಸ್ಪಿಯರ್ಸ್ ಅತ್ಯಂತ ಯಶಸ್ವಿ ಪಾಪ್ ತಾರೆಗಳಲ್ಲಿ ಒಬ್ಬರಾಗಿದ್ದು, ಬೇಬಿ ಒನ್ ಮೋರ್ ಟೈಮ್, ಟಾಕ್ಸಿಕ್, ಎವ್ರಿ ಟೈಮ್, ಗಿವ್ ಮಿ ಮೋರ್, ವುಮನೈಸರ್ ಮತ್ತು ಸ್ಟ್ರಾಂಗ್ ನಂತಹ ಹಿಟ್ಗಳೊಂದಿಗೆ ಖ್ಯಾತಿಯನ್ನ ಗಳಿಸಿದ್ದಾರೆ. ಇನ್ನು ಇದೇ ಗಾಯಕಿ ಜನವರಿ 2024ರಲ್ಲಿ ತಾನು ಎಂದಿಗೂ ಸಂಗೀತ ಉದ್ಯಮಕ್ಕೆ ಹಿಂದಿರುಗುವುದಿಲ್ಲ ಎಂದು ಹೇಳಿಕೆಯನ್ನ ಕೂಡ ನೀಡಿದ್ರು. ಅದಾದ ಬಳಿಕ ಈ ವರ್ಷ ಅಂದ್ರೆ 2026ರಲ್ಲಿ ಮುಂದಿನ ದಿನಗಳಲ್ಲಿ ಯುಕೆ ಮತ್ತು ಆಸ್ಟ್ರೇಲಿಯಾದಲ್ಲಿ ನೇರ ಪ್ರದರ್ಶನ ನೀಡುವ ಆಶಯವನ್ನ ಹೊಂದಿರುವುದಾಗಿ ಸ್ವತಃ ಬ್ರಿಟ್ನಿ ಸ್ಪಿಯರ್ಸ್ ಅವರೇ ಸೂಚಿಸಿದ್ರು. ಇದೀಗ ಇತ್ತೀಚೆಗೆ ಆಕೆಯನ್ನ ಅರೆಸ್ಟ್ ಮಾಡಿದ್ದು ಮೇ 4ರಂದು ವೆಂಚುರಾ ಕೌಂಟಿ ಸುಪೀರಿಯರ್ ನ್ಯಾಯಾಲಯದಲ್ಲಿ ಹಾಜರುಪಡಿಸಲಿದ್ದಾರೆ.